ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಿಂದ ಇವತ್ತು ಕಾರ್ಪೊರೇಷನ್ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ಈ ಒಂದು ಕಾರ್ಯಕ್ರಮ ಏರ್ಪಡಿಸಿ ಎಲ್ಲಾ ಮಹಿಳೆಯರಿಗೂ ವಿಶೇಷವಾಗಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ಮಹಿಳೆಯರಿಗೂ ಸನ್ಮಾನ ಮಾಡಿ ಮತ್ತೆ ನಮ್ಮ ರಂಗದ ಅಂಬಿಕಾ ಮೇಡಮ್, ಭಾರತಿ ಮೇಡಮ್, ಮತ್ತೆ ಸವಿತಾ ಮೇಡಮ್, ಗೀತಾ ಮೇಡಮ್, ಮತ್ತೆ ವಿನಯ ಪ್ರಸಾದ್ ಅವರು ಎಲ್ಲರಿಗೂ ಜೊತೆಯಲ್ಲಿ ನಮ್ಮ ಪೂರ್ಣಿಮಾ ಮತ್ತು ಲಕ್ಷ್ಮಿ ಅವರಿಗೂ ಸನ್ಮಾನ ಮಾಡಿದ್ದಾರೆ. ಇಲ್ಲಿ ನಗರ ಪಾಲಿಕೆ ಎಲ್ಲ ಮಹಿಳಾರಿಗೂ ಸನ್ಮಾನ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗೋದಕ್ಕೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಕಾರಣಕರ್ತರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಬಹುಶಃ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ಲೋಕಕ್ಷೇಮಾಭಿವೃದ್ಧಿ ಸಂಘ ಸತತವಾಗಿ ಪ್ರತಿ ವರ್ಷವೂ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಿಕೊಂಡು ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ಜೊತೆಲಿ ಏನು ಪಾತ್ರ ಮಾಡಿದಾರೆ, ಇಲ್ಲೇ ನಟಿಯರು ಅವ್ರನ್ನ ಕರೆಸಬೇಕಂತ ತೀರ್ಮಾನ ಮಾಡಿದ್ವಿ. ಅದಂತೆ ಎಲ್ಲಾ ನಟಿಯರು ಬಂದಿದ್ದಾರೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕಿಯರು ಅಂದ್ರೆ ಮಾಧ್ಯಮದ ಸ್ನೇಹಿತರಾಗ್ಬೋದು, ವಕೀಲರಾಗ್ಬೋದು, ವೈದ್ಯರಾಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಎಲ್ಲರನ್ನೂ ಗುರುತಿಸಿ ನಮ್ಮ ಸಂಘ ಇವತ್ತು ದಿಟ್ಟ ಮಹಿಳಾ ಪ್ರಶಸ್ತಿ ಕೊಟ್ಟಿದ್ವಿ. ಹಾಗಾಗಿ ಈ ಸಂದರ್ಭದಲ್ಲಿ ದಿಟ್ಟ ಮಹಿಳಾ ಪ್ರಶಸ್ತಿ ಸ್ವೀಕರಿಸಿದ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ತಮಗೂ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಸುಮಾರು ಎಲ್ಲ 40 ಜನಕ್ಕೆ ನಮ್ಮ ಪಾಲಿಕೆ ನೌಕರರು ಸೇರಿ ಎಲ್ಲಾರು ಕ್ಷೇತ್ರದವರು ಸೇರಿ 40 ಜನಕ್ಕೆ ನಾವು ಒಂದು ಲೇಡಿ ಆಗಿದ್ದು ಈ ಪ್ರಶಸ್ತಿ ಪಡೆಯಕ್ಕೆ ನಮ್ಮ ಫ್ರೆಂಡ್ಸ್ ಇಂದ ತುಂಬಾ ಸಪೋರ್ಟಿವ್ ಆಗಿ ನನಗೆ ತುಂಬಾ ಸಂತೋಷ ಆಯ್ತು. ಇದಕ್ಕೆ ಕಾರಣ BBMP ಅವರು. ಇದೊಂದು ನಿರೀಕ್ಷೆ ನಮ್ಗೆ ಪ್ರಶಸ್ತಿ ಸಿಗುತ್ತೆ ಅಂತ ಇಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್. ಯಾಕೆ ಬರ್ತಾ ಇಲ್ಲ. ಒಂದು ಸ್ಮಾಲ್ ಚಿಕ್ಕ ಹಾಡು ಒಂದು ಮನಸ್ಸು ಹೇಳ ಬಯಸಿದೆ ತುಟಿಯ ಮೇಲೆ ಬಾರದಿದೆ ಮಾತು